ಎಸ್ ನಮ್ಮ ಜೊತೆಗೆ ಈಗ ಅಶೋಕ್ ಕೂಡ ಸ್ಥಳದಿಂದ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಪೃಥ್ವಿರಾಜ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಾತಾಡ್ತಾ ಹೋಗೋಣ. ಈಗ ಅಶೋಕ್, ಸ್ಥಳದಲ್ಲಿ ಈಗ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಈಗಾಗಲೇ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್ಸ್, ಹಾಗೆ ಈತ ಕೆಲವೊಂದಷ್ಟು ಇಲ್ಲಿ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದ ಅನ್ನುವಂಥದ್ದು, ಹಾಗೆ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ. ಬಹುಶಃ ಮನೆಯಿಂದ ಸಾಕಷ್ಟು ವಸ್ತುಗಳನ್ನ ಕೂಡ ಮಹಜರು ಮಾಡಿ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಬಹುಶಃ ಕಂಡು ಬರ್ತಾ ಇವೆ. ಅಶೋಕ್, ಏನು ಅಪ್ಡೇಟ್ಸ್ ಇದೆ? ಖಂಡಿತವಾಗಿಯೂ ರೆಹಮಾನ್, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ತಂಡ ಈ ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆತ ಏನು ಇಲ್ಲಿ ಉಳ್ಕೊಂಡಿದ್ದ, ಸೊ ಇಲ್ಲಿಂದಲೇ ಒಂದಿಷ್ಟು ಚಾನೆಲ್ಗಳಿಗೂ ಕೂಡ ಇಂಟರ್ವ್ಯೂಯನ್ನು ಕೊಟ್ಟಿದ್ದ. ಸೊ ಹೀಗಾಗಿ ಅಲ್ಲಿ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಂಥ ವಸ್ತುಗಳು ಏನೇನು ಮತ್ತು ಅಲ್ಲಿ ಬಳಕೆ ಮಾಡ್ತಿದ್ದಂಥ ಆತನ ವಸ್ತುಗಳು ಯಾವ್ಯಾವು, ಇದಕ್ಕಾಗಿ ಸೋಕೋ ಟೀಮ್ ಕೂಡ ಈ ಅಧಿಕಾರಿಗಳ ತಂಡದ ಜೊತೆಗೆ ಇರ್ತಕ್ಕಂಥದ್ದು. ಈಗಾಗಲೇ KSRP ತುಕಡಿಗಳನ್ನು ಕೂಡ ಈ ಭಾಗಕ್ಕೆ ಕರೆತೊಯ್ಯಲಾಗಿದೆ. ಅಂದರೆ ಅಲ್ಲಿ ಮನೆಯ ಒಳಭಾಗಕ್ಕೆ ಯಾರು ಕೂಡ ಹೋಗಬಾರ್ದು ಅಂತೇಳಿ ಈ ಒಂದು ಕ್ರಮವನ್ನು ಅನುಸರಿಸಿರ್ತಕ್ಕಂಥದ್ದು. ಸೊ KSRP ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮತ್ತು ಆತ ವಿಚಾರಣೆ ವೇಳೆಯಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರನ್ನು ಹೇಳಿದ್ದ. ಸೊ ಹೀಗಾಗಿ ಆತನಿಗೆ ಆಶ್ರಯ ಕೊಟ್ಟಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆಯನ್ನು ನಡೆಸಲಿಕ್ಕಿದ್ದಾರೆ. ಒಂದು ಮಹಜರು ಪ್ರಕ್ರಿಯೆ ಆಗುತ್ತೆ ಆತ ಉಳ್ಕೊಂಡಿರೋ ಬಗ್ಗೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ದಾಖಲೆಗಳು ಇವರ ನಿವಾಸದಲ್ಲಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇವತ್ತು ಈ ಒಂದು ಶೋಧ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಈಗ ಮನೆ ಒಳಗೆ ಹೋಗಿದ್ದಾರೆ. ಸೊ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಸೊ ಅಧಿಕಾರಿಗಳ ತಂಡವು ಕೂಡ ಇದೆ. DYSP ಇನ್ಸ್ಪೆಕ್ಟರ್ ಸೇರಿದಂತೆ ಪ್ರಕರಣದ ತನಿಖಾಧಿಕಾರಿ ಆಗಿದ್ದಂಥ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳ ತಂಡವು ಕೂಡ ಈ ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಇನ್ನೇನು ಸಾಕಷ್ಟು ಹೊತ್ತು ಈ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಮಹಜರು ಆಗಬೇಕಾಗಿದೆ, ಪಂಚರು ಇರಬೇಕಾಗಿದೆ. ಇದ್ರ ಜೊತೆಗೆ ಸೋಕೋ ಟೀಮ್ ಅವರು ಕೂಡ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕಿದ್ದಾರೆ. ಸೊ ಆತನ ಮೊಬೈಲ್ ಕೂಡ ರಿಕವರಿ ಆಗಬೇಕಾಗಿದೆ. ಸೊ ಆತನ ಮೊಬೈಲ್ ಇಲ್ಲೇ ಇರುವಂಥ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದ್ದಾರೆ. ಈಗ ನಿನ್ನೆ ಸರ್ಚ್ ವಾರೆಂಟ್ ಅನ್ನು SIT ಅಧಿಕಾರಿಗಳು ಪಡ್ಕೊಂಡಿದ್ರು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ಸರ್ಚ್ ವಾರೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಹೀಗಾಗಿ ಇವತ್ತು ಸರ್ಚ್ ವಾರೆಂಟ್ ಹಿಡ್ಕೊಂಡು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಮಹಜರ್ ಪ್ರಕ್ರಿಯೆಗಾಗಿ ಆತನನ್ನು ಕೂಡ ಖುದ್ದಾಗಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಆತ ಸಾಕಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಹೆಸರುಗಳನ್ನು ಹೇಳಿದ್ದಾನೆ. ಇದರ ಜೊತೆಗೆ ಬುರುಡೆ ತಂದಿರತಕ್ಕಂಥ ವಿಚಾರದ ಬಗ್ಗೆ ಕೂಡ ಒಂದಿಷ್ಟು ಮಹತ್ವದ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ. ಸೊ ಆ ಒಂದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತೆ ಎಂಬುದಂತೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಅಧಿಕಾರಿಗಳು ಕೂಡ ಎಲ್ಲದಕ್ಕೂ ಕೂಡ ತಯಾರಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿಂದ ಎಲ್ಲ ಅಂದರೆ ಪ್ರಮುಖವಾಗಿ ಆತ ಉಳ್ಕೊಂಡಿದ್ದೆಲ್ಲಿ, ಆತನ ಜೊತೆ ಯಾರ್ಯಾರು ಇರ್ತಿದ್ರು, ಪ್ರಮುಖವಾಗಿ ಆತನ ವಕೀಲರು ಕೂಡ ಇದೇ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲೇ ಉಳ್ಕೊಳ್ತಿದ್ರು. ಸೊ ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ, ಅವರು ಹಿಂದೆ ಈ ಪ್ರಕರಣ ಹಿಂದೆ ಅವರ ಎಷ್ಟು ಪಾತ್ರ ಇದೆ, ಸೊ ಹೀಗಾಗಿ ಎಲ್ಲದನ್ನು ಕೂಡ ತನಿಖೆಯಲ್ಲಿ ಕಂಡುಕೊಳ್ಬೇಕಾಗಿದೆ. ಈಗಾಗಲೇ ಒಂದು ನಿಮಿಷ ಅಶೋಕ್ ಬಂದೆ. ಈಗ ತಿಮರೋಡಿ ಮನೆ ಬಳಿ ಜನ ಜಮಾಯಿಸ್ತಾ ಇದ್ದಾರೆ. SIT ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಬೆನ್ನಲ್ಲೇ ಮನೆಯತ್ತ ಜನ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ಹೇಳಿ ಮನೆ ಬಳಿಗೆ ಬರ್ತಾ ಇರುವಂತಹ ಸುತ್ತಮುತ್ತಲಿನ ಜನ. ಸೊ ತಿಮರೋಡಿ ಮನೆಯ ಸುತ್ತಮುತ್ತ ಈಗ ಜನ ಕೂಡ ಜಮಾವಣೆಗೊಳ್ತಾ ಇದ್ದಾರೆ. ಸೊ ಹಾಗಾಗಿನೇ ಈಗ KSRPಯ ತುಕಡಿಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂಥ. ಯಾಕಂದರೆ ಲಾಸ್ಟ್ ಟೈಮ್ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆಗೊಂಡಿದ್ರು. ತಿಮರೋಡಿ ಅವರ ಬೆಂಬಲಿಗರು, ಈ ಹೋರಾಟದಲ್ಲಿ ಇದ್ದಂಥ ಕೆಲವೊಂದಷ್ಟು ಜನ ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳು. ಸೊ ಏನು ನಡೀತಾ ಇದೆ ಇಲ್ಲಿ ಮನೆ ಹತ್ರ ಅನ್ನುವಂಥದ್ರ ಬಗ್ಗೆ ಕುತೂಹಲವಾಗಿ ಬರ್ತಾ ಇರುವಂಥ ಒಂದಷ್ಟು ಜನ, ಜೊತೆಗೆ ತಿಮರೋಡಿಯ ಕೆಲವೊಂದಷ್ಟು ಜನ ಬೆಂಬಲಿಗರು ಕೂಡ ಈಗ ಅಲ್ಲಿಗೆ ಬರ್ತಾ ಇರುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿನೇ ಈಗ KSRPಯ ತುಕಡಿಯನ್ನು ಕೂಡ ಅಲ್ಲಿ ನಿಯೋಜನೆಗೊಳಿಸಿದ್ದಾರೆ. ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಥವಾ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಒಂದು ದೃಷ್ಟಿಯಲ್ಲಿ. ಆದರೆ ಚಿನ್ನಯ್ಯ ಕೊಟ್ಟಂಥ ಒಂದು ಆಧಾರದ ಮೇಲೆನೆ ಮಾಹಿತಿಯನ್ನು ಏನೇನು ಕೊಟ್ಟಿದ್ದಾನೆ ಚಿನ್ನಯ್ಯ, ಸೊ ಅದೇ ಆಧಾರದ ಮೇಲೆ ಹೋಗಿ ನಿನ್ನೆ ಜಡ್ಜ್ ನಿವಾಸಕ್ಕೆ ಹೋಗಿ ಒಂದು ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ಬಂದಿರುವಂತಹ SIT ಅಧಿಕಾರಿಗಳು. ಅದು ತಿಮರೋಡಿ ಅವರ ನಿವಾಸದ ಸರ್ಚ್ ವಾರೆಂಟ್. ಸೊ ಹಾಗಾಗಿ ಅಲ್ಲೇ ಕೆಲವೊಂದಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದ ಚಿನ್ನಯ್ಯ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ, ಹಾಗೆ ಚಿನ್ನಯ್ಯನಿಗೆ ಆಶ್ರಯ ಕೂಡ ತಿಮರೋಡಿ ಅವರು ಕೊಟ್ಟಿದ್ರು ಈ ನಿವಾಸದಲ್ಲಿ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳು ಸ್ಥಳ ಮಹಜರಿಗೆ ಅಂತೇಳಿ ತಿಮರೋಡಿ ನಿವಾಸಕ್ಕೆ ಹೋಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಸೋಕೋ ಟೀಮ್ ಕೂಡ ಹೋಗಿದೆ. ಸೋಕೋ ಟೀಮ್ ಅಂತ ಹೇಳಿದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಹೇಳ್ತೀವಿ, SOCO ಅಂದರೆ FSL ಅಧಿಕಾರಿಗಳು ಅಂತ ನಾವೇನು ಹೇಳ್ತಾ ಇದ್ವಿ. ಈಗ ಕರ್ನಾಟಕದಲ್ಲಿ ಸೋಕೋ ಟೀಮ್ ಅನ್ನುವಂಥದ್ದಿದೆ. ಯಾಕಂದರೆ ಇದು ಪೊಲೀಸರ ಮತ್ತೊಂದು ಭಾಗನೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಅವರದ್ದೇ ಆದಂಥ ಇನ್ನೊಂದು ತಂಡ ಇರುತ್ತೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ಮಹಜರು ಪ್ರಕ್ರಿಯೆಗೆ ಹೋಗುವಾಗ, ಸ್ಥಳಕ್ಕೆ
ನಿವಾಸಕ್ಕೆ ಹೋಗುವಾಗ ಗೇನ್ FSL ಟೀಮ್ಗೆ ಹೇಳಿ ಅವ್ರು ಬೇರೆ ಕಡೆ ಇರ್ತಾರೆ, ಅವ್ರು ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳಿ ಈಗ ಮರ್ಜ್ ಮಾಡಿ ಜೊತೆಲೇ ಇದೆ. ಈಗ ಸೋಕೋ ಟೀಮ್ ಕೂಡ ಇಂಥ ಪ್ರಕರಣಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಬೀಳುತ್ತೋ ಆಗ ಪೊಲೀಸರ ಜೊತೆಗೇನೆ ಈ ಟೀಮ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ನ ಟೀಮ್ ಏನಿದೆ ಸೋಕೋ ಟೀಮ್ ಅದು ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಈಗ ಸದ್ಯಕ್ಕೆ ಅಲ್ಲಿ ಸಿಗುವಂತಹ ಕೆಲವೊಂದಷ್ಟು ವಸ್ತುಗಳು ಅದೆಲ್ಲವನ್ನೂ ಕೂಡ ವಶಕ್ಕೆ ಪಡಿತಾರೆ. ತಿಮರೋಡಿ ಮನೆ ಹತ್ತ ಈಗ ಹೆಚ್ಚುವರಿ ಪೊಲೀಸರನ್ನ ಕರೆಸ್ಕೋತಾ ಇದ್ದಾರೆ. ಈಗಾಗಲೇ ಹಲವು ವಾಹನಗಳಲ್ಲಿ SIT ಎಂಟ್ರಿ ಕೊಟ್ಟಿದೆ. ಸುಮಾರು ಒಂದು 6-7 ವಾಹನಗಳು ಬಂದಿದ್ದನ್ನು ನೋಡಿದ್ವಿ. ಜೊತೆಗೆ KSRP ವ್ಯಾನ್ ಕೂಡ ಇದೆ. ತಿಮರೋಡಿ ನಿವಾಸದತ್ತ ಈಗ ಜನ ಕೂಡ ಜಮಾಯಿಸ್ತಾ ಇದ್ದಾರೆ. ಹಾಗಾಗಿ ಮತ್ತಷ್ಟು ಪೊಲೀಸರ ಭದ್ರತೆ ಬೇಕಾಗತ್ತೆ ಅಂತ ಹೇಳಿ ಸ್ಥಳಕ್ಕೆ ಈಗ ಪೊಲೀಸರನ್ನ ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದು ಬಹಳ ಕುತೂಹಲಕರವಾಗಿದೆ. ಬರೀ ಇದು ಮನೆಯಲ್ಲಿ ತಲಾಶ್ ನಡೆಸಿ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ಮಾತ್ರ SIT ಅಧಿಕಾರಿಗಳು ಮತ್ತೆ ಚಿನೆಯನ್ನ ಕರ್ಕೊಂಡು ಹೊರಡ್ತಾರ ಅಥವಾ ಮತ್ತಷ್ಟು ಏನಾದರೂ ಬೇರೆ ಬೆಳವಣಿಗೆಗಳು ಆಗ್ಲಿಕ್ಕಿವೆಯಾ ಈ ಸ್ಥಳದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಬಹಳ ಕುತೂಹಲವಾಗಿ ಜನ ಈಗ ಅಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಈಗ ವಾಹನಗಳು ಈ SIT ಅಧಿಕಾರಿಗಳು ಬಂದಿರುವಂಥ ವೆಹಿಕಲ್ಗಳೆಲ್ಲವೂ ಕೂಡ ಮೂವ್ ಆಗ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ತಿಮರೋಡಿ ಅವರ ನಿವಾಸಕ್ಕೆ ಹೋಗುವಂಥ ರಸ್ತೆ. ಸೊ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ಗೂ ದೂರನೇ ಮಾಧ್ಯಮಗಳನ್ನೆಲ್ಲನೂ ಕೂಡ ಅಲ್ಲೇ ನಿರ್ಬಂಧಗೊಳಿಸಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಕಾರ್ಗಳಲ್ಲಿ ಅಧಿಕಾರಿಗಳು ಹೊರಟಿದ್ದಾರೆ. ಎಸ್, ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾ ಇದ್ರು. ಪೃಥ್ವಿರಾಜ್, ನೀವು ಶೇರ್ ಮಾಡ್ಕೊಳ್ತಾ ಇದ್ರಿ, ವಾರೆಂಟನ್ನು ಕೂಡ ಪಡ್ಕೊಂಡೇ ಈಗ ನಿವಾಸಕ್ಕೆ ಹೋಗಿದ್ದಾರೆ. ಇಲ್ಲಿ ಬಹುಶಃ ಕೆಲವೊಂದಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ ಅಂತೇಳಿ. ಸೊ ಇವತ್ತು ಈಗ ಚಿನ್ನಯ್ಯ ಕೊಟ್ಟಿರುವಂತಹ ಕೆಲವೊಂದಷ್ಟು ಹೇಳಿಕೆ ಅಂತ ಹೇಳಿದ್ರೆ ತಿಮರೋಡಿ ಅವರ ಹೆಸರನ್ನ ಹೇಳಿದಾನೆ ಅನ್ನುವಂಥದ್ದು ಒಂದು ಭಾಗ, ಗಿರೀಶ್ ಮಟ್ಟಣ್ಣನವರ ಹೆಸರು ಕೂಡ ಈತ ಹೇಳಿರಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕಡೆ ವಿಚಾರಗಳು ಬರ್ತಾ ಇವೆ. ಹಾಗಾಗಿ ಇವತ್ತು ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೂ ಹೋಗುವಂಥ ಸಾಧ್ಯತೆಗಳು ಅಥವಾ ಅಲ್ಲಿ ನಡೆಯುವಂತಹ ಮಹಜರು ಏನಾದರೂ ಸಾಧ್ಯತೆಗಳಿವೆಯಾ? ಏನಾದರೂ ಅಪ್ಡೇಟ್ಸ್ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯವಾಗ್ತಾ ಇದೆಯಾ ಈಗ ಪೃಥ್ವಿರಾಜ್? ರೆಹಮಾನ್, ಸದ್ಯಕ್ಕೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅವ್ರ ಮನೆ ಮಾತ್ರ ಇರುವಂತದ್ದು. ಮತ್ತೆ ಏನು ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಜಯಂತ್ ಇರ್ಬೋದು, ಮತ್ತೆ ಉಳಿದಂಥವ್ರು ಯಾರ್ಯಾರಿದ್ರು ಕೂಡ ಅವರೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಕೂಡ ಆಶ್ರಯನ ಪಡೆದಿದ್ದು. ಅಂದ್ರೆ ಗಿರೀಶ್ ಮಟ್ಟಣ್ಣವರಿಗೆ ಇಲ್ಲಿ ಯಾವುದು ಕೂಡ ಇಲ್ಲಿ ಮನೆ ಇಲ್ಲ. ಸೊ ಅದರಿಂದಾಗಿ ಅವರ ಮನೆಗಳಿಗೆ ಎಲ್ಲೂ ಕೂಡ ಈಗ ಹೋಗುವಂತ ಸಾಧ್ಯತೆಗಳಿಲ್ಲ. ಸೊ ಅವರು ಅಲ್ಲೇ ಇದ್ದಿದ್ದರಿಂದ ಏನಾದರೂ ಅವ್ರಿಗೆ ಸಂಬಂಧಪಟ್ಟಂತಹ ತನಿಖೆ ಮಾಡೋದಾದ್ರೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಅದಕ್ಕೋಸ್ಕರನೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಮೇಲೆ ಸರ್ಚ್ ವಾರೆಂಟ್ ಅನ್ನ ಈಗ ಪಡೆದಿರುವಂತದ್ದು. ಅಲ್ಲಿಗೆ ಈಗ SIT ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಏನು ಆ ಒಂದು ಉಜಿರೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇರುವಂತದ್ದು. ಅದು ಸಿಂಗಲ್ ಮಡ್ ರೋಡ್ ಆಗಿದೆ. ಒಂದು ಪೊಲೀಸ್ KSRP ವೆಹಿಕಲ್ ಹೋದ್ರೆ ಆ ಕಡೆಯಿಂದ ಯಾವುದು ಆಪೋಸಿಟ್ ವೆಹಿಕಲ್ ಬರುವಂತ ಸಾಧ್ಯತೆಗಳು ಇರೋದಿಲ್ಲ, ಅಷ್ಟು ಚಿಕ್ಕ ರೋಡ್ ಆಗಿರುತ್ತದು. ಸೊ ಅದರಿಂದಾಗಿ ಎಲ್ಲರನ್ನೂ ಕೂಡ ಅಲ್ಲೇ ನಿಲ್ಬೇಕು, ಅಂದ್ರೆ ಅಲ್ಲಿ ಒಳಗಡೆ ಹೋಗಿ ಯಾವುದೇ ರೀತಿ ರಶ್ ಆಗಬಾರ್ದು ಅಂತ ಹೇಳಿ ಎಲ್ಲರನ್ನೂ ಯಾರು ಸಾರ್ವಜನಿಕರು ಯಾರಿಗೂ ಕೂಡ ಅಲ್ಲಿ ಅವಕಾಶ ಸಿಗದಂಗೆ ಅಲ್ಲೇ ತಡೆದಿರುವಂತದ್ದು. ಸದ್ಯಕ್ಕೆ ಈಗ ಮನೆ ತಲುಪಿದ್ದಾರೆ. ಮನೆ ತಲುಪಿಬಿಟ್ಟು ಅಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನು ಮಾಡ್ತಾರೆ. ನಾವು ಇನ್ನೊಂದು ಅಂಶವನ್ನು ಗಮನಿಸಬಹುದು. ಆ ಒಂದು ಮಾಸ್ಕ್ ಮ್ಯಾನ್ ಅನ್ನ ಕೂರಿಸ್ಕೊಂಡಿದ್ದಂತಹ ಆ KSRP ವೆಹಿಕಲ್ ಏನಿತ್ತು, ಅಂದ್ರೆ ಮಿನಿ KSRP ವೆಹಿಕಲ್ ಏನಿತ್ತು, ಸೊ ಅಲ್ಲಿ ಫ್ರಂಟ್ ನಲ್ಲೇ ಒಬ್ರು ಹ್ಯಾಂಡಿ ಕ್ಯಾಮ್ ಇಟ್ಕೊಂಡು ಕುಳಿತಿದ್ದಂಥದ್ದು. ಅಂದ್ರೆ HD ವಿಡಿಯೋ ರೆಕಾರ್ಡ್ ಅನ್ನ ಆರಂಭಿಕ ಹಂತದಿಂದ ಅಂದ್ರೆ SIT ಕಚೇರಿಯಿಂದ ಏನು ಅಲ್ಲಿಂದ ಹೊರಡ್ತಾರೆ, ಹೊರಡ ಮೂವ್ಮೆಂಟ್ ಇಂದ ವಿಡಿಯೋ